ನಮಸ್ಕಾರ ಕರ್ನಾಟಕ ಆ್ಯಂಡ್ ಗುಡ್ ಮಾರ್ನಿಂಗ್, ಶುಭೋದಯಗಳು. ಹಾಯ್, ಎಂತ ಗೊತ್ತಾ, ನಂದು ಸ್ಯಾಲ್ರಿ ಹಾಕೋ ಮಾವಿನಕಟ್ಟೆ ಒಂದು ಮಂಗಳಾರತಿ ಕೊಡ್ತೇನೆ ಹಾಕ್ಕೊಂಡಿದ್ದೆಮ್ಮ. ಹಾಗಾಗಿ ಇವತ್ತು ಮಾವಿನಕಟ್ಟೆ ಹೊರಟದ್ದು. ಬೆಳಗ್ಗೆ ಮುಂಚೆ ಒಂದು ಸ್ನಾನ ಮಾಡಿ ಮಾವಿನಕಟ್ಟೆಗೆ ಹೋಗಿ ಅಲ್ಲೊಂದು ಮಂಗಳಾರತಿ ಕೊಟ್ಟಿಕ್ಕೆ ಬಂದು ಇದು ಮಾಡ್ಬೇಕು. ಅಕ್ಕ ಒಂದಿಷ್ಟು ಸೀರೆ ಎಲ್ಲ ಕೊಟ್ಟಿದ್ದು, ಅದಕ್ಕೆಲ್ಲ ಫಾಲ್ಸ್ ಹಾಕಿ ಕೊಡಬೇಕಿತ್ತು. ಅದು ಇವತ್ತು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಇನ್ನೊಂದೆರಡು ಸೀರೆ ಇದೆಯಂತೆ. ಹಾಗಾಗಿ ಅದು ಅವಳು ಅಲ್ಲಿಂದ ಬಸ್ಸಲ್ಲಿ ಕಳಿಸಿದ ಮೇಲೆ ಎಲ್ಲ ಒಟ್ಟಿಗೆ ತೊಗೊಂಡು ಹೋಗೋಣ ಅಂತೇಳಿ ಸುಮ್ಮನೆ ಆದೆ. ಇವಾಗ ವಿಷಯ ಏನಂದರೆ ಮಾವಿನಕಟ್ಟೆ ಹೊರಟಿದ್ದೀನಿ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಕಳೆದ ವೀಡಿಯೋಗೆ ಜಾಸ್ತಿ ಏನು ಸಪೋರ್ಟ್ ಬರಲಿಲ್ಲ, ನಿರೀಕ್ಷೆ ಮಾಡಿದಷ್ಟು. ಯಕ್ಷಗಾನ ವೀಡಿಯೋ ಹಾಕಿದರೆ ಬೇಗ ಬೇಗ ಸಪೋರ್ಟ್ ಮಾಡ್ತೀರಾ. ಬಟ್ ಯಕ್ಷಗಾನ ನಾವು ಪ್ರತಿದಿನ ಎಲ್ಲಿಗೆ ಹೋಗೋಣ ಹೇಳಿ? ನನಗಿರೋದು ನೈಟ್ ಡ್ಯೂಟಿ, ಯಕ್ಷಗಾನ ಆಗೋದು ನೈಟಲ್ಲಿ. ನಾನು ಡ್ಯೂಟಿ ಬಿಟ್ಕೊಂಡು ಹೋದರೆ ನನಗೆ ಹೊಟ್ಟೆ ತುಂಬಲ್ಲವಲ್ಲ. ಸೊ ಈಗ ಯಕ್ಷಗಾನ ಪ್ರತಿ ಸಲ ಯಕ್ಷಗಾನ ವೀಡಿಯೋ ಹಾಕೋಕ್ಕಾಗಲ್ಲ. ಎಂತ ಅಂದರೆ ಯಕ್ಷಗಾನಿಗೆ ಅನುದಿನ ಯಕ್ಷಗಾನ ಕಾಮ್ಕೊಪ್ಪತ್ತವೆ. ನಾವು ಆ ಮೇಳದಾಗೆ ಇದ್ದರೆ ಅಡ್ಡಿಲ್ಲ, ನಾವು ಆ ಮೇಳದಾಗೆ ಇದ್ದರೆ ಅಡ್ಡಿಲ್ಲ. ದಿನ 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 ಯಕ್ಷಗಾನ ಅಂದ್ರೆ ನಾವು ಎಲ್ಲಿ ವಾಪದ? ಅದು ಯಾವುದೋ ಒಂದು ವೀಡಿಯೋ ಹಾಕಿನಪ್ಪ, ಅದಕ್ಕೊಂದು 50,000 ವ್ಯೂ ಬಂತಪ್ಪ, ಅದು ಒಂದೇ ವೀಡಿಯೋಕ್ಕೆ. ಮತ್ತು ಕೆಲವೆಲ್ಲ ಒಂದು 2-3 ಸಾವಿರ ಅಂದಳಿ ಆಯ್ತಾ. ವ್ಯೂ ಜಾಸ್ತಿ ಬರ್ಕಂದಳಿ ಅಲ್ಲ. ನಮಗೀಗ ಈ ಬೇರೆ ಒಂದು ಪ್ರಯತ್ನ ಮಾಡ್ತಿದ್ನಲ್ದ, ಯಾವುದೋ ಒಂದು ಹಳ್ಳಿ ಬದಿಗೆ ಹಾಯ್ಕೊಂಡು ಹಾಕೊಂಡು ಸಪೋರ್ಟ್ ಮಾಡೋಕ್ಕಾಗ್ದ? ನಾನಂತ ಜಾಸ್ತಿ ಕೇಳ್ತ ಮಾರ್ರೆ ನಿಮ್ಮ ಹತ್ರ. ಒಂದು ಸಬ್ಸ್ಕ್ರೈಬ್ ಅಲ್ದ ಮಾಡ್ರಲ್ಲ ಮಾರ್ರೆ, ಎಂತ ಆಯ್ತು ಅದ್ರಾಗ? ಈಗ ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಮೊಬೈಲ್ ಅದು ನಿಲ್ಲೋದಿಲ್ಲ ಮಾರ್ರೆ. ಈ ಹೆಲ್ಮೆಟ್ ಮೇಲೆ ಎಂತ ಗೊತ್ತಾ, ಈಗ ಸ್ಯಾಮ್ಸಂಗ M51 ಅಲ್ಲ, 7000 mAh ಬ್ಯಾಟ್ರಿ, ವೆಯ್ಟ್ ಜಾಸ್ತಿ ಅಲ್ಲ. ಹಂಗೆ ಅದು ನನ್ನ ಕರ್ನಾಟಕದ ಮೇಲೆ ಬಂದು ಕೂತ್ಕೊಂತ ಹೆಲ್ಮೆಟ್. ಮೂಗಿನ ಹೊಳ್ಳಿ ಎಲ್ಲ ನೋವು ಶುರು ಆಯ್ತು ಮಾರ್ರೆ. ಹಾಯ್ ಮತ್ತೊಂದು ಎಂತ ಅಂದ್ರೆ ಎಲ್ಲ ತಿಂಡಿ ತಿಂದ್ರಿ? ಹಾಯ್ ಚಾ ಕುಡಿದ್ರೆ ಎಂಥ ತಿಂಡಿ? ನಮ್ಮ ಮನೆಗೆ ಹೆಸರಿಗೆ ಚಡಿಕೊಂಬರಪ್ಪ, ಅಮ್ಮ ಮಾಡಿ ಇಟ್ಟೇಳ. ಈಗ ಇನ್ನು ಮಾವಿನಕಟ್ಟೆ ಹೋಗಿ ಬಂದು ತಿನ್ಕೊಂಡು ಒಂದು ಗಳಿಗೆ ನಿದ್ರೆ ಮಾಡ್ಕೊ. ನೈಟ್ ಡ್ಯೂಟಿ ಮಾಡೋದಲ್ದೆ ಒಂದು ಗಳಿಗೆ ನಿದ್ರೆ ಮಾಡು. ಒಂದು 4-5 ದಿವಸ ಆಯ್ತು ನಿದ್ರೆ ಇಲ್ಲ ಮಾರ. ಹಂಗಾಗಿ ಒಂದು ಸಣ್ಣದೊಂದು ನಿದ್ರೆ ಮಾಡಿ ಕಡಿಕೆಂತಂದು ಕಾಣ್ಕೀಗ. ಮತ್ತು ವಿಶೇಷಗಳು ಏನು ನನಗೆ ಕಾಣೋದಿಲ್ಲ. ವಿಶೇಷ ಏನಾದ್ರು ಇದ್ದರೆ ಹೇಳ್ತೀನಿ. ಇದೇ ನೋಡಿ ಚಿತ್ತೂರು ಮಾವಿನಕಟ್ಟೆ. ಇಲ್ಲಿ ಚಿತ್ತೂರು, ಇಲ್ಲಿಂದ ಲೆಫ್ಟ್ ತೊಗೋಬೇಕು, ಯೂ ಟರ್ನು. ಇದು ಅದರ ಗೋಪುರದೊಳಗಿಂದನೇ ಹೋಗೋ ಅಲ್ವಾ? ಇದು ಮಾವಿನಕಟ್ಟೆ ರೋಡು. ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. 2 ಕಿಲೋಮೀಟ್ರ್ ಹೋದರೆ ನಮಗೆ ಮಾವಿನಕಟ್ಟೆ ಸಿಗ್ತದೆ. ಎಲ್ಲರೂ ಹೋಗಿದ್ದಾರೆ, ನಾವೇನು ಹೇಳೋದು ಸ್ಪೆಷಲ್ ಅಲ್ಲ. ಆದರೆ ಎಂತ ಗೊತ್ತಾಯ್ತಾ, ಇದನ್ನೆಲ್ಲ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟು ನಾವು ಎಲ್ಲೆಲ್ಲ ಅದನ್ನೆಲ್ಲ ಮಾಡೋದು ಒಂಥರ ಡೈಲಿ ಬ್ಲಾಗ್ ಕಂಡಾಗೆ. ನಮ್ಮ ಡೈಲಿ ಮಾಡೋಕ್ಕಾತಿಲ್ಲ. ಹೇಗಳಿಗೆಲ್ಲ ಗಾಡಿ ತಗೊಂಡು ಎಲ್ಲರೂ ಹೊರಗೆ ಹತ್ತಿದ್ರೆ ಪುರ್ಸೊತ್ತಿದ್ರೆ ಒಂದು ವೀಡಿಯೋ ಮಾಡಿ ಹಾಕತ್ತೆ. ಕಂಟೆಂಟ್ಸು ಹೆಲ್ಪ್ ಮಾಡಿ ಅಕ್ಕ. ಎಂತ ಮಾಡ್ಕೋದು ಇಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಸರಿ. ನೀವು ₹1 ಕಟ್ಟಾತಿಲ್ಲ, ನೀವು ₹1 ಕಟ್ಟಾದ್ರೆ ನಾನೇ ಜವಾಬ್ದಾರಿ ಅಕ್ಕ. ಮತ್ತೊಂದು ಎಂತ ಅಂದರೆ, ಕೆಲವರು ನಮ್ಮ ಕೊಲ್ಲೂರಲ್ಲಿ ನಮ್ಮ ಫ್ರೆಂಡ್ಸೆಲ್ಲ ಇದ್ದಾರೆ, ಅಂದರೆ ಸ್ವಲ್ಪ ವಯಸ್ಸಾದವರು, ಒಂದು 40-45 ವರ್ಷ ಆದವರು. ಅವರು ಮೊಬೈಲೆಲ್ಲ ಜಾಸ್ತಿ ಯೂಸ್ ಮಾಡಲಿಲ್ಲ. ಅವ್ರ ಹತ್ರ ಈಗ ಮೊಬೈಲ್ ಬಂದಿತ್ತಾ, ವಾಟ್ಸಪ್ ನೋಡ್ತಾರೆ, ಸ್ಟೇಟಸ್ ನೋಡ್ತಾರೆ, ಅಷ್ಟೇ ಅವ್ರದ್ದು. ನಾನು ಒಂದು ಟೈಮಲ್ಲಿ ಏನಾಯ್ತಂದರೆ, ನಿಂದ ಯೂಟ್ಯೂಬ್ ಓಪನ್ ಮಾಡು ಮಾರೆ, ನಂದು ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊತೆ ಅಂದೇಳಿ ಒಂದು ಚಾನಲ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೆ ಅಂತೆ. ದುಡ್ಡು ಕಟ್ಟ ಅವನು ಕೂಗತ್ತೆ ಅಂದರೆ, ಅಯ್ಯಯ್ಯೋ ದೇವರೇ ಪರಮಾತ್ಮ, ಎಂತ ಕಟ್ಟಾಗ್ತಿಲ್ಲ ಮಾರೆ. ಇಲ್ಲ ಮೊನ್ನೆ ಒಂದು ಕಟ್ಟಾಯ್ತು, ನಂಗೆ ಗೊತ್ತಿತ್ತು ಹಂಗೆ ಅಂದ. ಮತ್ತು ಇವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ಮತ್ತು ನಾನು ಸುಮ್ಮನೆ ಕಂಡೆ.
ಅಲ್ಲಿ ಕಾಣ್ತೈತಲ್ಲ ಅದು ಮಾಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ. ಅಲ್ಲಿ ತೋರ್ಸೋಳಗೆ ಇಲ್ಲಿಗೆ ಹೋಗ್ತಿದ್ದೆ ನಾನು. ಅಯ್ಯೋ ದೇವ್ರೆ, ಒಳ್ಳೆ ವಾತಾವರಣ. ಗಾಡಿಗೆ ಹಾಪಕ್ಲೆ ಆಯ್ಕತ್ ಮಾರ ಹಿಂಗಿದ್ರೆ ವಾತಾವರಣ. ಇದು ಮಾಣಕಟ್ಟೆ ದೇವಸ್ಥಾನ. ಗಾಡಿ ಎಲ್ಲಿ ಬಚ್ಚದು ವಿಷಯ ಅಂತ ಹೋಗಿದ್ದ. ಮಾಣಕಟ್ಟೆ ಹೋದೆ, ಅಲ್ಲ ಮಂಗಳಾರತಿ ಕೊಡೋಕೆ ಐತೆ. ನನ್ನ ಹರಕೆ ಇದೈತಾ, ಮಂಗಳಾರತಿ ಕೊಡೋಕೆ ಐತೆ. ಹರಕೆ ಅಂದ್ರೆ ಅಂತ ಮಂಗಳಾರತಿ ಕೊಟ್ಟೆ ಅಂತ ಹೇಳ್ಕೊಂಡದ್ದು. ಅದೊಂದು ಇದೈತೆ ಕೊಡೋಕೆ ಐತೆ, ಕೊಟ್ಟೆ ಬಂದೆ. ಈಗ ಅದು ಮೊದಲೆಲ್ಲ ಎಂತ ಮಾಡ್ತಿದ್ರು ಅಂದ್ರೆ ಒಬ್ಬೊಬ್ಬರ ಹೆಸರು ತಿಳ್ಕೊಂಡು ಅವ್ರ ಹೆಸರು ಲೆಕ್ಕದಾಗೆ ಮಂಗಳಾರತಿ ಸಪ್ರೇಟಾಗಿ ಮಾಡ್ತಾಯಿದ್ರು. ಬೇರೆ ಟೈಮಲ್ಲಿ ಮಧ್ಯಾಹ್ನ 12 ಗಂಟೆ ಟೈಮಿಗೆಲ್ಲ ಹೋದ್ರೆ ಅದು ಮಂಗಳಾರತಿ ಮಾಡ್ತಾರೆ. ಅಷ್ಟೊತ್ತಿಗೆ ಜನ ಒಟ್ಟಾದಿದ್ರೆ ಆ ಜನದೆಲ್ಲ ಒಟ್ಟಿಗೆ ಮಂಗಳಾರತಿ ಮಾಡ್ತಿದ್ರು. ಬಟ್ ಬೇರೆ ಟೈಮಲ್ಲಿ ಹೋಗಿದ್ದಿದ್ರೆ ಆ ಟೈಮಲ್ಲಿ ಅವ್ರದ್ದು ಹೆಸರಿದ್ದೇ ಮಂಗಳಾರತಿ ಮಾಡ್ತಾಯಿದ್ರು. ಈಗ ನನ್ನ ಹೆಸರು ರಾಘವೇಂದ್ರ ಅಲ್ವಾ, ರಾಘವೇಂದ್ರ ಹೆಸರು ಹೋದಿದ್ರೆ ನನ್ನ ಹೆಸರಿಗೆ ಒಂದು ಮಂಗಳಾರತಿ ಮಾಡ್ತಾಯಿದ್ರು. ರಾಘವೇಂದ್ರ ಕೈ ಮುಕ್ಕಣಿ ಒಂದು ಮಂಗಳಾರತಿ ಮಾಡ್ತಿದ್ದೆ, ಪ್ರಸಾದ ಕಣ್ಕಣಿ ಅಂದಾಳೆ. ಈಗ ಎಂತ ಮಾಡ್ಯಾರಂದ್ರೆ 3-4 ಜನವೋ ಅಥವಾ 10 ಜನವೋ ಒಟ್ಟೇ ಇರಲಿ, 3 ಜನ ಇರಲಿ, 2 ಇರಲಿ, 10 ಜನ ಇರಲಿ, ಎಲ್ಲರಿಗೂ ಒಂದೇ ಸಲ ಮಂಗಳಾರತಿ, ಎಲ್ಲರದ್ದು ಒಟ್ಟಿಗೆ. ಅವ್ರು ಸಪ್ರೇಟ್ ಇವ್ರು ಸಪ್ರೇಟ್ ಅಂತ ಇಲ್ಲ. ದಾರಿ ಮಾರ್ರ ಸೈಲೆಂಟ್ ಮಾತಾಡೋಕ್ಕೂ ಆಗ್ತಿಲ್ಲ ಸತ್ರ. ದೇವಗಳೇ ಸರಿ ಆಗ್ತೇನೆ ಈ ಕುಂದಾಪುರ ಟು ಕೊಲ್ಲೂರು. ಅದೇ ಅಡಿನ ಮಾರ್ರೆ ಮಾತಾಡುವ ಈಗ ಮಾತಾಡ್ಲಕ್ಕ ಸುಮಾರು. ಅದೇ ಮೊದಲು ಈಗ ಸಪ್ರೇಟ್ ಮಂಗಳಾರತಿ ಮಾಡ್ತಿದ್ರೆ, ಈಗ ಸಪ್ರೇಟ್ ಮಂಗಳಾರತಿ ಮಾಡೋದಿಲ್ಲ. ಕಾರಣ ಎಂತ ಕೇಳಲ್ಲ ನಾನು. ಈಗ ಎಲ್ಲ ಅದಕ್ಕೆ ಇದೇ ಆಯ್ತು ಈಗ ಅಂದ್ರಪ್ಪ ಭಟ್ರು, ಅಂದ್ರೆ ಅಲ್ಲಿಂದ ಭಟ್ರು. ಅದಕ್ಕೆ ಅವರು ಮಂಗಳಾರತಿ ನಾನು ಪ್ರಸಾದ ತಗೊಂಬತ್ತಿಗೆ ಅವ್ರು ಹೇಳಿದ್ರು, ನಿಮಗೆ ಸಪ್ರೇಟ್ ಮಂಗಳಾರತಿ ಬೇಕೇ ಅಂತ ಅನಿಸಿದ್ರೆ ಮುಂಚಿನ ದಿವಸನೂ ಒಂದು ಫೋನ್ ಮಾಡಿಬಿಟ್ಟು ಬನ್ನಿ. ಫೋನ್ ಮಾಡಿದ್ರೆ ನಾವು ರಂಗಪೂಜೆಲ್ಲ ಆದಮೇಲೆ 6:30 ಸಂಜೆ ಅಷ್ಟೊತ್ತಿಗೆ ಯಾವತ್ತು ಸರ್ತಿ ಇರುತ್ತೆ ನೋಡಿ, ಆ ಸರ್ತಿ ದಿವಸ ನಾವು ಹೇಳೋದು ನಿಮಗೆ. ನಮ್ಮ ಸರ್ತಿ ಅಂದ್ರೆ ಒಂದೊಂದು ಭಟ್ರು ಒಂದೊಂದು ದಿವಸ. ಅಲ್ಲಿ ಈಗ ಕೊಲ್ಲೂರಲ್ಲಿ ಈಗ ನಮ್ಮ ಅಡಿಗಳು ಪೂಜೆ ಮಾಡ್ತಾರಲ್ವ, ಹಾಗೆ ಒಂದೊಂದು ದಿವಸ ಪೂಜೆಗೆ ಒಂದೊಂದು ದಿವಸ ಒಂದೊಂದು ಭಟ್ರು ಹಿಂಗೆ ಇರತ್ತೆ. ಅವ್ರದ್ದು ಸರ್ತಿ ಯಾವಾಗ ಬರುತ್ತೆ ಆ ಸರ್ತಿ ದಿವಸ 6:30 ಮೇಲೆ ಪೂಜೆ ಅವರು ಮಾಡಿಸ್ತಾರಂತೆ. ಅದು ಸಪ್ರೇಟ್ ಮಂಗಳಾರತಿನೇ, ನಮ್ಮ ಹೆಸರಲ್ಲಿ ಸಪ್ರೇಟ್ ಮಂಗಳಾರತಿ ಅವ್ರು ಮಾಡಿಸ್ತಾರೆ. ಅದನ್ನೇ ಹೇಳಿದ್ರು ಅವರು, ನೀವು ಫೋನ್ ಮಾಡಿ ಬನ್ನಿ, ನಾವು ನಿಮಗೆ 6:30 ಮೇಲೆ ರಂಗಪೂಜೆ ಎಲ್ಲ ಮುಗಿದ ಮೇಲೆ ನಿಮಗೆ ಸಪ್ರೇಟ್ ಮಂಗಳಾರತಿ ಮಾಡಿಸ್ತೀವಿ. ಈಗ ಅದು ಹಗಲಲ್ಲಿ ಎಲ್ಲ ಮಾಡೋಕ್ಕಾಗೋದಿಲ್ಲ, ಮೊದಲಿನ ಕಂಡಾಗೆಲ್ಲ ಇಲ್ಲ, ಈಗ ರೂಲ್ಸ್ ಎಲ್ಲ ಚೇಂಜ್ ಆಯಿತು ಅಂದ್ರೆ. ಹಂಗಾರೆ ಅಡ್ಡಿಲ್ಲ ಮಾರ್ರ, ಫೋನ್ ಮಾಡಿ ಬರ್ತೇನೆ. ನಂಬರ್ ಇತ್ತಲ್ದ, ಹೌದು ನಂಬರ್ ಇದ್ದಿತ್ತು ನನ್ನ ಹತ್ರ ಅವ್ರದ್ದು. ಅವರೊಂದು ಆಗಲಿಕ್ಕೆ ನಾನು ಸುಮಾರು ಟೈಮ್ ಆಯ್ತು, 4-5 ವರ್ಷ ಆಯಿತು. ಆ ಟೈಮಿಗೆ ಒಂದು ಕಾರ್ಡ್ ಕೊಟ್ಟಿರೋ, ಅದನ್ನು ನಾನು ಡೈರೆಕ್ಟ್ ಮೊಬೈಲಿಗೆ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದು ಇವತ್ತಿಗೂ ನಂಬರ್ ಇತ್ತದು, ಏನು ಪುಣ್ಯಕ್ಕೆ. ಎಲ್ಲರೂ ರಂಗ ಪೂಜೆಗೆ ಬೇಕಾರೆ ಎಂತಾರು ಮಾಣಕಟ್ಟೆ ಬಗ್ಗೆ ಅಂತಾರೆ ಕೇಮ್ದಾರೆ, ಅಲ್ಲಿ ಹೋಯ್ಕೊಂಡು ಅವ್ರ ಹತ್ರ ಕೇಳ್ಕೊಂಡಿಲ್ಲ, ಅಲ್ಲಿಗೆ ಹೋಯ್ಕೊಂಡಿಲ್ಲ. 10-12 ಕಿಲೋಮೀಟ್ರ್ ದೂರ ಹೋಯ್ಕೊಂಡಿಲ್ಲ. ಅವ್ರಿಗೆ ಇಲ್ಲಿಂದ ಒಂದು ಫೋನ್ ಹಾಕಿ ಭಟ್ರ ಹಿಂಗಿತ್ತು ಮಾರ್ರೆ ಹಿಂಗಿತ್ತು ಅಂದಾಳೆ ಅವ್ರಂತಂದು ಹೇಳ್ತಾರೆ. ಸರಿ, ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಪ್ಲೀಸ್. ನಮ್ಮಯ್ಯ ಅಂತ ಮಾರ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಜನ ಸಬ್ಸ್ಕ್ರೈಬರ್ ನಮ್ಮೊಟ್ಟು ಯಾರು ಸ್ವಲ್ಪ ತುಂಬಲಿ ಮಾರ್ರೆ, ಕಡೆ ಕಾಮ ಯಾರು ನಮಗೆ ಸಪೋರ್ಟ್ ಮಾಡಿ ಅಲ್ಲ ಎಂತ ಅಂತ. ಸರಿ, ಓಕೆ, ಹ್ಯಾವ್ ಎ ನೈಸ್ ಡೇ. ಇವತ್ತಿನ ದಿವಸ ಏನೋ ಅಷ್ಟೇನು ಸ್ಪೆಷಲ್ ಇಲ್ಲ, ಇಲ್ಲಿ ಹೋಗ್ಲಿಕ್ಕಿಲ್ಲ. ಮನೆಗೆ ಹೋಗೋದು, ಒಂದು 2 ಗಂಟೆ ನಿದ್ರೆ ಮಾಡೋದು, ಆಮೇಲೆ ಮನೇಲಿ ಏನಾದ್ರು ಕೆಲಸ ಇದ್ದರೆ ನೋಡೋದು. ಅಪ್ಪ ಇವತ್ತು ಮನೇಲೇ ಇದ್ದಾರೆ, ಅಪ್ಪ ಡ್ಯೂಟಿ ಹೋಗಿಲ್ಲ, ಮನೆಗಿದ್ರಪ್ಪ. ಬುಧವಾರ ವಾರದ ರಜೆ ಅಲ್ಲ ಗಂಡಸಿಗೆ, ಹಂಗೆ ಮನೆಗೆ ಇದ್ರು ಅದು. ಓಕೆ, ಬಾಯ್.